ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನೋಕ್ ಫಿಶಿಂಗ್ ಟೇಲ್ಸ್. ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ಆರಾಮದಿರ ನೆನೆಸ್ತೀನಿ. ಫ್ರೆಂಡ್ಸ್ ನೋಡ್ರಿ, ನಾ ಈ ಲೊಕೇಶನಿಗೆ ಬಂದೀನಿ. ಕಾರ್ಪ್ ಫಿಶಿಂಗ್ ಮಾಡಕ್ಕೆ ಬಂದೀನಿ ಫ್ರೆಂಡ್ಸ್. ನೋಡೋಣ, ಇವತ್ತು ಟಾರ್ಗೆಟ್ ಕಾಮನ್ ಕಾರ್ಪ್ ಐತಿ, ಆಮೇಲೆ ಸೀಮೆಸ್ ಕಾರ್ಪ್ ಐತಿ ಫ್ರೆಂಡ್ಸ್. ನೋಡೋಣ ಯಾವ ಫಿಶಸ್ ಸಿಗುತ್ತೆ ಅಂತಂತೇಳಿ. ಸಿಕ್ಕರೆ ನಿಮ್ಗೆ ಖಂಡಿತವಾಗಿ ಹಿಡಿದು ತೋರಿಸ್ತೇನೆ. ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ನಾನು 2 ಡಬ್ಬಿ ಹಾಕಿದ್ದೇನೆ. 2 ಪಾಪಪ್ ಯೂಸ್ ಮಾಡೋ ಅಂತೀನಿ, 1 ಲಾಮ್ಡೋರ್ ಯೂಸ್ ಮಾಡೋ ಅಂತೀನಿ. ಲಾಮ್ಡೋರ್ ಅಂದರೆ ಈ ರೀತಿ 4 ಕುಕ್ಕಿಂದ ಸೆಟಪ್, ಇದು ಒಂದೇ ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ 2 ಪಾಪಪ್ ಸೆಟಪ್ ಐತಿ, ನಿಮ್ಗೆ ತೋರಿಸ್ತೀನಿ ಫಿಶಿಂಗ್ ಮಾಡುವಾಗ. ಸೊ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈ ರೀತಿ ನಾನು 3 ಡಬ್ಬಿ ಹಾಕಿದ್ದೇನೆ. 3 ಡಬ್ಬಿ ಹಾಕಿ 2 ಪಾಪಪ್ ಸೆಟಪ್ ಐತಿ, ರೈಟ್ ಲೆಫ್ಟ್ ಸೈಡ್. 1 ಫ್ಲೋರ್ ಬೇಟ್ ಸೆಟಪ್ ಐತಿ, ಲಾಮ್ಡೋರ್. ಸೊ 3 ಲೈನ್ ನಾನು ಲಕ್ಷ ಕೊಡ್ಕೊಂಡಿರ್ತೀನಿ. ನೋಡೋಣ ಈ ಬೇಟದಲ್ಲಿ ಯಾವ ಫಿಶಸ್ ಸಿಗತ್ತೆ ಅಂತಂತೇಳಿ. ಫ್ರೆಂಡ್ಸ್ ನೋಡ್ರಿ, ಒಂದು ಫಿಶ್ ಹತ್ತೈತಿ. ದೊಡ್ಡ ಮೀನು ಐತಿ, ಯಾವ ಮೀನು ಐತಿ ಗೊತ್ತಾಗಲ್ಲ. ಕ್ಯಾಟ್ ಫಿಶ್ ಫ್ರೆಂಡ್ಸ್, ಮಾಂಗೂರ್. अफ्रीकन शार्प टूथ कैटफिश है. ನೋಡ್ರಿ ಫ್ರೆಂಡ್ಸ್, ದೊಡ್ಡ ಮೀನು ಐತಿದೆ. ನೋಡ್ರಿ ಫ್ರೆಂಡ್ಸ್, ಹುಕ್ ಕೈಗೆ ಸಿಗಿಸೋತದ. ಆಹಾ, ಇದನ್ನ ಎಳೆ ತೆಗಿಬೇಕಾಗಿತ್ತು. ನಾನು ಎಳೆ ತೆಗಿಲಿಲ್ಲ. ಈಗ ಅದ್ರ ಟೈಮ್ ಇತ್ತು, ತಪ್ಪಿಸ್ಕೊಂತ. ಹುಷಾರ್ಲಿಂತ್ರ ತೆಗೀರಿ. ನೋಡ್ರಿ ಇಲ್ಲ, ಬಟ್ಟೆ ಗಾಣ ಚುಚ್ಚೋತದ. ನೋಡ್ರಿ ಇಲ್ಲ, ನಾನು ಫೀಡರ್ಗೆ ಇಟ್ಟಿಸ್ತೀನಿ. ಇದು ನೋಡ್ಬೋದು ಹಿಟ್ಟು ನೀವು. ಇದು ಅಕ್ಕಿ ತವಡ ಐತಿ, ಅಕ್ಕಿ ತವಡ ಬನ್.
ರೈಸ್ ಬ್ರೇನ್ ಪೌಡ್ರ್ ಅಂತಾರೆ. ಇದು ಕೆಟಲ್ ಫೀಡ್ ಅಂಗಡಿಯಾಗ ಸಿಗ್ತಾವೆ ನಿಮ್ಗೆ. ಜಸ್ಟ್ 30 ರೂಪೀಸ್ kg ಇರ್ತೈತಿ. ಆಮೇಲೆ ಬನ್ ಒಂದು ಪೌಂಡ್ ಹಾಕಿಬಿಡ್ರಿ. ಅಂದ್ರೆ 6 ಬನ್ನಿಂದ ಒಂದು ಪ್ಯಾಕೆಟ್ ಅದಕ್ಕೆ ಮಿಕ್ಸ್ ಮಾಡಿರಿ. ಅದಕ್ಕೆ ನೀವು ಸಿಮೆ ಸ್ಕಾರ್ಪ್ ಹೊಡಿ ಚಾನ್ಸಸ್ ಇರ್ತೈತಿ. ಕಾಮನ್ ಕಾರ್ಪು ಬೀಳ್ತೈತಿ ಹಿಟ್ಟಿಗೆ. ಶುಗರ್ ಆಮೇಲೆ ಎಸೆನ್ಸ್ ಏನು ಹಾಕಿಲ್ಲ, ಜಸ್ಟ್ ನ್ಯಾಚುರಲ್ ಅಡ ಅಂತೀನಿ. ನೋಡ್ರಿ, ನೀವು ಯಾವ ಡಿಸ್ಟೆನ್ಸ್ದಾಗ ಆಡ್ತೀರಿ ಆ ಡಿಸ್ಟೆನ್ಸ್ ನೋಡ್ಕೊಂಡು ಅಲ್ಲೇ ಆಡ್ರಿ. ಜಾಗ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಒಂದೇ ಜಾಗದಾಗ ಆಡ್ರಿ. ಆಮೇಲೆ ಹಿಟ್ಟು ಹಚ್ಚ ಅಂತೀನಿ ನೋಡ್ರಿ. ಕಪ್ ಕೇಕ್ ಆಮೇಲೆ ಗೋಧಿ ಹಿಟ್ಟು ಐತಿದೆ. 4 ಗಾಣ ಇರ್ತದೆ, 2 ಗಾಣ ತೊಗೊಂಡು ಹೋಗ್ತದೆ ಕ್ಯಾಟ್ಫಿಶ್. ಈ ಸತ ಹತ್ತಿದ್ರೆ ಅದಕ್ಕೆ ಎಳಕ್ಕೆ ತೆಗೆದು ಬಿಡ್ತೀನಿ ಹೊರಗೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ಜಸ್ಟ್ ಒಂದು ಕ್ಯಾಟ್ಫಿಶ್ ತಪ್ಪಿಸಿದೆ ನಾನು. ಗಾಣ ಕೈ ಬಿಡ್ತದೆ. ಇರಲಿ, ಇಷ್ಟ ಸಿಕ್ತಂದ್ರೆ ಮೀನ ಜಾಸ್ತಿ ಅದನ್ನು ಏನು ಮಾಡ್ತೀನಿ, ಅದನ್ನು ಹೊರಗೆ ತೆಗೆದ ಬಿಡ್ತೀನಿ. ಅಂದ್ರೆ ಜಾಸ್ತಿ ಅದಕ್ಕೆ ಆಡ್ಸೋಕೆ ಹೋಗಂಗಿಲ್ಲ. ಏನು ಮಾಡಿದೆ, ನಾನು ಜಾಸ್ತಿ ಆಡ್ಸೋಕೆ ಹೋಗಿ ಅದು ಲಘು ಸುಸ್ತಾಗಂಗಿಲ್ಲ ಕ್ಯಾಟ್ಫಿಶ್. ಹಂಗಾಗಿ ನಾನು ಅದನ್ನು ಆಡಿಸಿ ತೆಗಿಯಕ್ಕೆ ನೋಡಿದೆ. ಬಟ್ ಅದು ಗಾಣ ಚುಚ್ಚಿಬಿಡ್ತೇನೆ ನನಗೆ. ಇನ್ನೂ ನೋವಾಗಂತೈತಿ. ನೀವು ಸ್ವಲ್ಪ ಲಕ್ಷ ಕೊಟ್ಟು ಫಿಶನ್ನು ಇದು ಲ್ಯಾಂಡ್ ಮಾಡಿರಿ. ಯಾಕಂತಂದ್ರೆ ಗಾಣ ಚುಚ್ಚಂದ್ರೆ ತೆಗಿಬೇಕಂದ್ರೆ ಭಾಳ ತ್ರಾಸ ಆಕೈತಿ ಫ್ರೆಂಡ್ಸ್. ಸೊ ನೋಡೋಣ, ಬೈಕಂತೂ ಹಾಕಿಟ್ಟೇನಿ. ಲೈನ್ ಸೆಟಪ್ ರೆಡಿ ಐತಿ. ಇಷ್ಟೊತ್ತರೆ ನಿಮ್ಗೆ ಗಿಡ ತೋರಿಸ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ಪಾಪಪ್ ಲೈನ್ ಈಗ ಸ್ವಲ್ಪ ಬೈಟಾಗ ಕಾಣ್ತೈತಿ. ನೋಡೋಣ ಯಾವ ಫಿಶ್ ಐತೆ ಅಂತಂತೆ. ಫಿಶ್ ಐತಂತ ಅನಿಸ್ತೈತಿ.
ಫಿಶ್ ಐತೆ ನೋಡ್ರಿ. ಫಿಶ್ ನೋಡ್ರಿ ಫ್ರೆಂಡ್ಸ್, ಪಾಪಪ್ ಲೈನಿಗೆ ಹತ್ತೆ ಬ್ಲ್ಯಾಕ್ ಕಲರ್ ಕಾಮನ್ ಕಾರ್ಪ. ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಐತೆ ನೋಡ್ರಿ ಫ್ರೆಂಡ್ಸ್. ಸುಮಾರು 1 kg ಐತಿದೆ. ರಿಲೀಸ್ ಮಾಡಿಬಿಡೋಣ, ಇಟ್ಕೊಳ್ಳೋದು ಬೇಡ, ಇನ್ನು ಬೆಳೀಲಿ, ದೊಡ್ಡದಾಗಲಿ. ಸೊ ಈಗ ನಾನು ಬಿಡ್ತಾ ಇದ್ದೇನೆ ಇದನ್ನು. ಈಗ ನೋಡ್ಬೋದು ಕ್ಯಾಟ್ ಫಿಶ್ ಹತ್ತ ತಪ್ಪಿಸ್ಕೊಂತ ಗಾಣ ನನಗೆ ಚುಚ್ಚೋತೆ. ಬಟ್ ಇದು ಬಂತ, ಇದನ್ನು ರಿಲೀಸ್ ಮಾಡಿಬಿಡ್ತೀನಿ, ಯಾಕಂದ್ರೆ ಸ್ಮಾಲ್ ಸೈಜ್ ಐತಿ. ಓಕೆ, ಬಿಡಿಸಿದೆ ನಾನು. ಸೊ ಇದನ್ನು ರಿಲೀಸ್ ಮಾಡೋಣ ಬರ್ರಿ. ಟಾಟಾ, ಮತ್ತೆ ಸಿಗೋಣ ದೊಡ್ಡಾದ್ಮೇಲೆ. ನೋಡಿರಿ ಫ್ರೆಂಡ್ಸ್, ನಾನು ಬೇರೆ ಲೊಕೇಶನಿಗೆ ಶಿಫ್ಟ್ ಆದೆ. ನಂಗೆ ಅಷ್ಟು ಫಿಶಸ್ ಬೈಟ್ ಆಗ್ತಾ ಇಲ್ಲ ಅಲ್ಲೇ. ಅದಕ್ಕೆ 2 ಲಾಮ್ಡೋರ್ ಸೆಟಪ್ ಫ್ಲೋರ್ ಬೇಟಿಂದ ಹಾಕ್ಕೊಂಡು ಕುಂತೇನಿಲ್ಲ. ನೋಡ್ಬೋದು 2 ಫ್ಲೋರ್ ಬೇಟ್ ಐತಿಲ್ಲ. ಸೊ ನೋಡೋಣ ಇಲ್ಲೇನು ಫಿಶಸ್ ಬೈಟ್ ಆಗತ್ತೆ ಅಂತಂತೇಳಿ. ಇವು 2 ದಾರದ ಮೇಲೆ ಕಾನ್ಸಂಟ್ರೇಷನ್ ಇರ್ತೈತಿ. ಫ್ರೆಂಡ್ಸ್ ನೋಡ್ರಿ, ಆರೆಂಜ್ ಕಾಮನ್ ಕಾರ್ಪ್, ರೇರ್ ಕಲರೇಷನ್, ಎಷ್ಟು ಬ್ಯೂಟಿಫುಲ್ ಕಲರೇಷನ್ ಐತೆ ನೋಡ್ರಿ. ಕೆಜಿ ಐತಿ. ಜಸ್ಟ್ ಕ್ಯಾಚ್ ಮಾಡಿದೆ. ಫ್ರೆಂಡ್ಸ್ ನೋಡಿದಿರಲ್ಲ, ಇವತ್ತು ಕ್ಯಾಟ್ ಫಿಶ್ ಹಿಡಿದೆ. ಬಟ್ ಲ್ಯಾಂಡ್ ಮಾಡೋಕ್ಕಾಗಲಿಲ್ಲ, ಗಾಣ ನನಗೆ ಚುಚ್ಚೋತ್ತೆ. ಆಮೇಲೆ ಪಾಪಪ್ ಸೆಟಪ್ಪಿಗೆ ಕಾಮನ್ ಕಾರ್ಪ್ ಹಿಡಿದೆ, ಬಟ್ ಅದು ರಿಲೀಸ್ ಮಾಡಿದೆ. ದೊಡ್ಡ ಫಿಶಸ್ ಹತ್ತಲಿಲ್ಲ. ಸೊ ಈ ರೀತಿಯೂ ಕೆಲವೊಮ್ಮೆ ಆಗುತ್ತೆ, ಬೇಜಾರೇನಿಲ್ಲ. ಮತ್ತು ಮುಂದೆ ಬರೋ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ಹಿಡಿಯೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.